ಸಿಎಂ ಮತ್ತು ಡಿಸಿಎಂ ನಡುವೆ ಎರಡನೇ ಸುತ್ತಿನ ಬ್ರೇಕ್ಫಾಸ್ಟ್ ಬಾಂಧವ್ಯಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಇವತ್ತು ಡಿಕೆ ಶಿವಕುಮಾರ್ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಆಯೋಜನೆ. ಬ್ರೇಕ್ಫಾಸ್ಟ್ ಶಪಥ ನಾಮಕೆ ವಾಸ್ತೆಗೆ ಮಾತ್ರ. ಪವರ್ ಶೇರ್ ಚರ್ಚೆ ಇನ್ನೂ ಜೀವಂತ. ಅಧಿಕಾರ ಹಸ್ತಾಂತರ ವಿಚಾರ ತೆರೆಮರೆಗೆ ಹೋಗದಂತೆ ನಡೆಸ್ತಾ ಇರುವ ಕಸರತ್ತ ಇದು. ಮತ್ತೆ ಮತ್ತೆ ಚರ್ಚೆಗೆ ಮುನ್ನುಡಿ ಬರಿತಾ ಇದ್ದಾರಾ ಅಂತ ಡಿಕೆ ಶಿವಕುಮಾರ್ ಬಣ ಪೋಸ್ಟ್ ಬ್ರೇಕ್ಫಾಸ್ಟ್ ದಾಳವನ್ನ ಉರುಳಿಸೋದಕ್ಕೆ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆಯಾ. ಸಂಕ್ರಾಂತಿ ಡೆಡ್ ಲೈನ್ ಅಂತ ಜ್ಞಾಪಿಸುವಂತಹ ಕೆಲಸನ ಇದು. ಯಾಕಂದ್ರೆ ಹಿಂಗ್ ಒಟ್ಟೊಟ್ಟಿಗೆ ನಾಯಕರು ಸೇರ್ತಿದ್ದಾರೆ ಅಂದಾಗ ಅವರ ನಡುವೆ ನಡೆದಿದೆ ಎನ್ನಲಾದಂತಹ ಒಡಂಬಡಿಕೆ ಬಗ್ಗೆ ಮಾತು ಬರುತ್ತೆ. ಇಬ್ರು ಒಟ್ಟಾಗಿದ್ದಾರೆ, ಅವ್ರ ಮೆಂಟಾಲಿಟಿಗಳು ಹೇಗಿದೆ, ಏನ್ ಚರ್ಚೆ ಮಾಡ್ತಿದ್ದಾರೆ ಅನ್ನೋದೆಲ್ಲ ಬಂದಾಗ ಪವರ್ ಶೇರಿಂಗ್ ಆಗಿದೆ ಅನ್ನೋ ವಿಚಾರಕ್ಕೆ ಇನ್ನಷ್ಟು ಇಂಬು ಕೊಡುತ್ತಲ್ವಾ ಇದು. ಹೀಗಾಗಿ ಅಧಿಕಾರ ಹಂಚಿಕೆಯ ವಿಚಾರವನ್ನ ಜೀವಂತವಾಗಿ ಇಡೋ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಡಿಕೆ ಬಣ ಮಾಡ್ತಾ ಇದೆಯಾ ಅನ್ನೋ ಸಹಜ ಕುತೂಹಲಕ್ಕೂ ಕೂಡ ಇದು ಕಾರಣ ಆಗ್ತಾ ಇದೆ. ಇಲ್ಲಾಂದ್ರೆ 48 ಗಂಟೆ ಆಗಿಲ್ಲ ಮೊದಲ ಸಲ ಬ್ರೇಕ್ಫಾಸ್ಟ್ ಆಗಿ ಎರಡನೇ ಸಲ 48 ಗಂಟೆಯ ನಂತರ ಮತ್ತೆ ಸೇರ್ತಾರೆ ಅಂದಾಗ ಸಮಸ್ಯೆ ಬಗೆಹರಿದಿಲ್ಲ, ಸಮಸ್ಯೆಗೆ ತೇಪೆಯನ್ನು ಹಚ್ಚಿದ್ದೀವಿ, ಸಮಸ್ಯೆ ಮುಂದುವರಿಯುತ್ತೆ, ಒಂದು ನಿಷ್ಕರ್ಷವನ್ನು ತಲುಪೋದಕ್ಕೆ ಟೈಮ್ ಹಿಡಿಯುತ್ತೆ ಅನ್ನೋದನ್ನು ತೋರಿಸ್ದಂಗಿದೆ. ಬ್ರೇಕ್ಫಾಸ್ಟ್ನಲ್ಲಿ ಕದನ ವಿರಾಮ ಘೋಷಣೆ ಆದರೂ ಕೂಡ ಪವರ್ ಶೇರ್ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಅನ್ನೋ ರೀತಿನಲ್ಲಿ ಕೆಲವರದ್ದು ವರ್ತನೆ ಇದೆ. ಫ್ರೆಶ್ ಎಕ್ಸಾಂಪಲ್ ಅಂದರೆ ನೆನೆ ಅಜಯ್ ಸಿಂಗ್ ಅವರು ಮೊದಲು ಮಾತಾಡಿದ ಬೇರೆ, ಆಮೇಲೆ ಅದಕ್ಕೆ ತೇಪೆ ಹಚ್ಚಿದ ಬೇರೆ ರೀತಿ ನೋಡಿ. ಸಂಕ್ರಾಂತಿಗೆ ಫೈನಲ್ ಡೆಡ್ ಲೈನ್, ಅದಕ್ಕೂ ಮುಂಚೆ ಕ್ರಿಸ್ಮಸ್ ಅಲ್ಲೇ ಮಾತುಕತೆ ಆಗಬೇಕು ಅನ್ನೋದು ಪ್ಲಾನು. ಇಲ್ಲಾಂದ್ರೆ ಸಂಕ್ರಾಂತಿ ಅಷ್ಟೊತ್ತಿಗೆ ಉತ್ತರಾಯಣ ಸ್ಟಾರ್ಟ್ ಆಗ್ತಿದೆ ಅಂದಾಗ ನಮ್ಮ ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ನಮಗೂ ಉತ್ತರ ಬೇಕು ಅಂತ ಜಪ ಮಾಡೋದನ್ನ ಮುಂದುವರಿಸಿದ್ದಾರೆ ಡಿಕೆ ಶಿವಕುಮಾರ್ ಬಣದವರು. ಸಿಎಂ ಬಣದವರು ಸೈಲೆಂಟ್ ಆಗಿ ಪಗಡೆಯಾಟವನ್ನು ಆಡ್ತಾ ಇದ್ದಾರೆ. ಈ ಮಧ್ಯೆ ಹೈಕಮಾಂಡ್ಗೆ ಕಸಿವಿಸಿ ತಂದಿರೋ ವಿಚಾರದಲ್ಲಿ ನಮ್ಮಿಂದೇನೂ ಪ್ರಾಬ್ಲಮ್ ಆಗ್ತಿಲ್ಲ ಅಂತ ತೋರಿಸ್ಕೊಳ್ಬೇಕಾದಂತಹ ಸ್ಥಿತಿ ಇಬ್ಬರು ನಾಯಕರಿಗಿದೆ. ಹೀಗಾಗಿ ಪದೇ ಪದೇ ಒಟ್ಟಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಪರೋಕ್ಷ ಸಂದೇಶಗಳನ್ನು ಇಬ್ಬರು ನಾಯಕರು ಬೇರೆ ಬೇರೆ ಸ್ಟ್ರಾಟಜಿಗಳ ಮೂಲಕ ಮಾಡ್ತಿದ್ದಾರೆ, ಬಟ್ ಒಟ್ಟಾಗಿ ಕಾಣಿಸ್ಕೊಳ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಈಗ ಎಲ್ಲವೂ ಸರಿ ಹೋಯ್ತು ಅಂದಿದ್ದಿದ್ರೆ 48 ಗಂಟೆಗಳ ಒಳಗೆ ಎರಡನೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಹಮ್ಮಿಕೊಂಡಿದ್ದಾರೆ ಅಂದಾಗಲೇ ಅನೇಕ ಅನುಮಾನಗಳು ಬರುತ್ತೆ. ಅವ್ರು ಏನೇ ಕರ್ಟಸಿ ಮೀಟಿಂಗ್ ಅಂದರೂ ಕೂಡ ಪ್ರಶ್ನೆ ಹಾಗೆ ಉಳಿಯುತ್ತೆ. ಆಮೇಲೆ ಪದೇ ಪದೇ ಹಿಂಗೆ ಒಟ್ಟಾಗಿ ಇಬ್ಬರು ಕಾಣಿಸ್ಕೊಳ್ಳೋದ್ರ ಮೂಲಕ ಸಂದೇಶ ಏನು ಕೊಡ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಖಂಡಿತವಾಗಿಯೂ ಮಮತಾ, ಪದೇ ಪದೇ ಸೇರ್ತಾ ಇರುವಂಥದ್ದು, ಪದೇ ಪದೇ ನಮ್ಮಿಬ್ಬರ ನಡುವೆ ಗೊಂದಲ ಇಲ್ಲ, ಭಿನ್ನಾಭಿಪ್ರಾಯ ಇಲ್ಲ, ನಮಗೆ ಯಾವುದೇ ಗುಂಪಿಲ್ಲ, ನಾವೆಲ್ಲ ಒಟ್ಟಾಗಿದ್ದೇವೆ, ಈ ಥರ ಸಂದೇಶಗಳನ್ನು ಸಿಎಂ ಡಿ.ಸಿ.ಎಂ ಅವರು ಕೊಡ್ತಾ ಇರುವಂಥದ್ದು. ನಿನ್ನೆ ಕೂಡ ಡಿ.ಸಿ.ಎಂ ಅದೇ ಮಾತನಾಡಿದ್ರು. ಶನಿವಾರ ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಂದರ್ಭದಲ್ಲೂ ಕೂಡ ಸುದ್ದಿಗೋಷ್ಠಿ ಮಾಡಿ ಇಬ್ಬರು ಕೂಡ ಅದೇ ಮಾತನ್ನು ಆಡಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳಿಗೆ ಆತಿಥ್ಯವನ್ನು ಡಿ.ಸಿ.ಎಂ ಅವರು ಕೊಡ್ತಾ ಇದ್ದಾರೆ. ಇವತ್ತು ಕೂಡ ಅದೇ ಜಪವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಬಣದವರು ಕೂಡ ಈ ಸಂದರ್ಭದಲ್ಲಿ ಸುಮ್ಮನಿಲ್ಲ. ಒಂದು, ಸಿಎಂ ಡಿ.ಸಿ.ಎಂ ನಮ್ಮಿಬ್ಬರ ನಡುವೆ ಯಾವುದೇ ಗೊಂದಲ ಇಲ್ಲ, ಹೈಕಮಾಂಡ್ ಏನೇ ತೀರ್ಮಾನ ಮಾಡಿದ್ರು ಕೂಡ ಬದ್ಧವಾಗಿರ್ತೀವಿ ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಆ ಮೂಲಕ ಕಾರ್ಯಕರ್ತರಿಗೆ, ಪಕ್ಷದವರಿಗೆ, ಜೊತೆಗೆ ಸರ್ಕಾರಕ್ಕೂ ಕೂಡ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂಥ ಒಂದು ಸಂದೇಶ ರವಾನೆ ಪ್ರಯತ್ನ, ಹೈಕಮಾಂಡ್ಗೂ ಕೂಡ ಇದನ್ನು ಮತ್ತೆ ಮತ್ತೆ ಮನವರಿಕೆ ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು, ಡಿ.ಕೆ.ಶಿ ಬಣದವರು ಸುಮ್ಮನೆ ಇಲ್ಲ. ಅವರು ಕೂಡ ಇವರಿಬ್ಬರು ಕೂಡ ಏನೋ ಗೊಂದಲ ಇಲ್ಲ, ಸದ್ಯಕ್ಕೆ ತಾತ್ಕಾಲಿಕ ತೇಪೆ ಹಾಕ್ಕೊಂಡಿದ್ದಾರೆ, ಹಾಗಂತ ಸುಮ್ಮನೆ ಇರೋದು ಬೇಡ, ಆದರೆ ಪವರ್ ಶೇರ್ ಆಗಲೇಬೇಕು, ಅದರಲ್ಲಿ ರಾಜಿ ಇಲ್ಲ ಅನ್ನುವಂಥ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ನಿನ್ನೆ ಆ ಭಾಗವಾಗಿಯೇ ಅಜಯ್ ಸಿಂಗ್ ಅವರು ಕೂಡ ಮಾತನಾಡಿರುವಂಥದ್ದು, ಕೆಲ ಡಿ.ಕೆ.ಶಿ ಬಣದ ಶಾಸಕರು ಕೂಡ ಅದನ್ನೇ ಮಾತನಾಡ್ತಾ ಇರುವಂಥದ್ದು. ಏನೇ ಆದರೂ ಕೂಡ ಅಧಿಕಾರ ಹಸ್ತಾಂತರ ಆಗಲೇಬೇಕು, ಈಗ ಕ್ರಿಸ್ಮಸ್ಗೆ ಮತ್ತೊಂದು ಹಂತದ ಮಾತುಕತೆ ಆಗಲೇಬೇಕು, ಹೈಕಮಾಂಡ್ ಆ ಒಂದು ತೀರ್ಮಾನವನ್ನು ತೆಗೆದುಕೋಬೇಕು. ಒಂದು ವೇಳೆ ಕ್ರಿಸ್ಮಸ್ ಸಂದರ್ಭದಲ್ಲಿ ತಪ್ಪಿದ್ದಲ್ಲಿ ಸಂಕ್ರಾಂತಿ ಒಳಗಡೆ ಅಧಿಕಾರ ಹಸ್ತಾಂತರ ಆಗಲೇಬೇಕು, ಇದರಲ್ಲಿ ಶತಾಯಗತಾಯ ರಾಜಿ ಇಲ್ಲ ಅನ್ನುವಂಥ ಸಂದೇಶವನ್ನು ಕೂಡ ರವಾನೆ ಮಾಡ್ತಿದ್ದಾರೆ. ಈ ವಿಚಾರವನ್ನು ಇನ್ನೂ ಕೂಡ ಜೀವಂತವಾಗಿಡುವಂಥ ಪ್ರಯತ್ನವನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರ ಬಣದ ಶಾಸಕರು ಇಡ್ತಾ ಇರುವಂಥದ್ದು. ಎಲ್ಲ ಒಂದು ಕಡೆ ಗೊಂದಲ ಮೇಲ್ನೋಟಕ್ಕಷ್ಟೇ ಮರೆಯಾಗಿದೆ, ಆದರೆ ಆಂತರ್ಯದಲ್ಲಿ ಗೊಂದಲ ಹಾಗೆ ಮುಂದುವರೆದಿದೆ, ಸಂಘರ್ಷ ಹಾಗೆ ಮುಂದುವರೆದಿದೆ ಅಂತ ಕಾಣಿಸ್ತಾ ಇದೆ ಮಮತಾ. ಹಾಗೆ ಸಂಪರ್ಕದಲ್ಲಿರಿ. ಒಟ್ಟಿನಲ್ಲಿ ಇಬ್ಬರ ನಡುವೆ ಸೈಲೆಂಟ್ ಆಗಿ ಪಗಡೆ ಆಟ ಕಂಟಿನ್ಯೂ ಆಗ್ತಾ ಇದೆ. ಪಗಡೆ ಆಟದಲ್ಲಿ ಅಂತಿಮ ವಿಜಯ ಯಾರ್ದಾಗತ್ತೆ ಅನ್ನೋದು ಪ್ರಶ್ನೆ.